ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಟಾಪಟ್ ಅಂತ ಈವ್ನಿಂಗ್ ಸ್ನ್ಯಾಕ್ಸು ಮನೆಯಲ್ಲೇ ಮಾಡ್ಕೋಬೋದಾದ ಸ್ಮೈಲಿ. ಅದಕ್ಕೋಸ್ಕರ ಇಲ್ಲಿ ನಾನು 4 ಆಲೂಗಡ್ಡೆ ತಂದಿದ್ದೀನಿ. ಈ ಆಲೂಗಡ್ಡೆನ ಕ್ಲೀನಾಗಿ ವಾಶ್ ಮಾಡ್ಕೊಬಿಟ್ಟು ಈ ರೀತಿ ಕಟ್ ಮಾಡಿ ಬೇಯಿಸ್ಕೋಬೇಕು. ನಾನು ಬೇಯಿಸೋಕ್ಕಿಂತ ಮುಂಚೆನೇ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಬೇಯಕ್ಕಿಡ್ತಾ ಇದ್ದೀನಿ. ಇದು ಬೆಂದಾದಮೇಲೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರ್ ಇದ್ದರೆ ಈ ರೀತಿ ನುಣ್ಣಗೆ ಮಾಡ್ಕೋಬೇಕು, ಒಂದು ಗಂಟೆ ಇರಬಾರ್ದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಉಪ್ಪು, ಅಜ್ವಾನ ಮತ್ತು ಖಾರದ ಪುಡಿ, ನಾನು ಮೊದಲೇ ಆಲೂಗಡ್ಡೆ ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ನೋಡಿ ಉಪ್ಪನ್ನ ಸೇರಿಸ್ಕೋಬೇಕು. ಮತ್ತು ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇಲ್ಲಿ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ 2-3 ಚಮಚ ಕಾರ್ನ್ಫ್ಲೋರು ಇದನ್ನು ಸೇರಿಸ್ಕೋಬೇಕು. ಮತ್ತು ಜೀರಿಗೆನೂ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ, ಮತ್ತು ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಚಮಚ, ಇದು ಪೇಪರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹೊಂದ್ಕೋಬೇಕು ಆಲೂಗಡ್ಡೆಗೆ ಅಂತ ತನಕ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಬೇಕಾದ್ರೆ ನೀವು ಕಡಲೆ ಹಿಟ್ಟು ಹಾಕ್ಬೋದು, ಇಲ್ಲ ಮೈದಾ ಹಿಟ್ಟು ಜಾಸ್ತಿ ಹಾಕಬಾರ್ದು. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಅಷ್ಟೇ ಕಡಲೆ ಹಿಟ್ಟು ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಉಂಡೆ ಕಟ್ಟೋಕ್ಕೋಸ್ಕರ ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟಿಲ್ಲ ಅಂದರೆ ಬೇಕಾದ್ರೆ ಮೈದಾ ಹಿಟ್ಟನ್ನ ತಗೋಬೋದು. ಇವಾಗ ನಾವು ಇದನ್ನು ಸ್ಮೈಲಿ ಮಾಡ್ಕೊಳ್ಳೋಣ ಬನ್ನಿ, ತುಂಬ ಈಸಿ. ಈಗ ಇಲ್ಲಿ ನಾನು ಒಂದು ತಟ್ಟೆ ತಗೊಂಡು ತಟ್ಟೆನ ಉಲ್ಟಾ ದಬ್ಬ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಸವರ್ಕೊಂಡು ಇವಾಗ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ವ ಅಲ್ಲಿ ಇಡೋದು ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಇಷ್ಟಪ್ಪ ಬೇಕು ಸ್ಮೈಲಿ ಮಾಡೋಕ್ಕೆ. ಈ ರೀತಿ ಉಂಡೆ ಮಾಡಿಕೊಂಡು ನಿಧಾನಕ್ಕೆ ಒತ್ತಬೇಕು. ಜಾಸ್ತಿ ಲಟ್ಟಿಸಬಾರ್ದು, ಸ್ವಲ್ಪ ಮೀಡಿಯಮಾಗಿ, ಜಾಸ್ತಿ ದಪ್ಪನೂ ಇರಬಾರ್ದು ತೆಳುವೂ ಇರಬಾರ್ದು, ಮೀಡಿಯಮಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ನಮಗೆ ಶೇಪ್ ಬೇಕಲ್ವ, ಅದರಿಂದ ನಾನು ಲೋಟದಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಲೋಟದಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ಟ್ರಾಯಿಂದ ಇವಾಗ ರೌಂಡಿಗೆ ನಾನು ಉದ್ದಿನ ವಡೆ ಥರ ರೌಂಡಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಸೈಡಲ್ಲಿಟ್ಟು ಇವಾಗ ನಾನು ಸ್ಮೈಲಿ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ನಾವು ರೌಂಡ್ಗೆ ಶೇಪ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ಇವಾಗ ಅದರಲ್ಲಿ ನಾನು ಇವಾಗ ಸ್ಮೈಲಿ ಮಾಡ್ಕೊತೀನಿ. ತುಂಬ ಈಸಿ ಸ್ಮೈಲಿ ಮಾಡ್ಕೊಳ್ಳೋದು. ನಾವು ಇವಾಗ ಮಕ್ಕಿನ ತಂದು ಮಾಡ್ತೀವಲ್ವ, ಅದೇ ಥರ ಬಂದಿತ್ತು ಟೇಸ್ಟು. ಈ ರೀತಿ ನಾವು ಆಲೂಗಡ್ಡೆ ಇದ್ದರೆ ಸಾಕು, ಮನೇಲೇ 4 ಆಲೂಗಡ್ಡೆ ಇದ್ದರೆ ಎಲ್ಲರೂ ತಿನ್ಬೋದು. ಆ ರೀತಿ ನಾವು ಸ್ಮೈಲಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಮತ್ತು ಕಾಫಿ ಟೀಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತದೆ ಇದು ಸ್ಮೈಲಿ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ. ಮತ್ತು ಮಕ್ಕಳು ಆಚೆದು ಹೊರಗಡೆ ಇದ್ದು ತಿನ್ನೋದಕ್ಕಿಂತ ನಾವು ಈ ರೀತಿ ಮನೇಲೇ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ತಿಗೂ ಕೂಡ ಇರ್ತಾರೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಆಲೂಗಡ್ಡೆಯಿಂದ ಏನು ಮಾಡಿಕೊಟ್ರು ತುಂಬ ಇಷ್ಟಪಡ್ತಾರೆ ಮಕ್ಕಳು. ಈ ರೀತಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ಕಮೆಂಟಲ್ಲಿ ಹೇಳಿ. ನೋಡಿ, ಇವಾಗ ನಾನು ಸ್ಟ್ರಾಯಿಂದ ಕಣ್ಣು ಮಾಡಿಕೊಂಡೆ ಮತ್ತು ಸ್ಪೂನ್ ಸಹಾಯದಿಂದ ಸ್ಮೈಲಿ ಥರ ಮಾಡಿಕೊಂಡೆ. ಇವಾಗ ಸ್ಮೈಲಿ ರೆಡಿಯಾಗಿದೆ. ಇವಾಗ ನಾನು ಇದು ರೆಡಿ ಮಾಡ್ಕೋಬೇಕಾದ್ರೆ ಮುಂಚೆನೇ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಕಾಯ್ದಿದೆ. ಇವಾಗ ಈ ಎಣ್ಣೆಗೆ ನಾವು ಸ್ಮೈಲಿ ಥರ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು. ಮತ್ತು ಜಾಸ್ತಿ ಉರಿ ಇಟ್ಕೋಬಾರ್ದು, ಕಡಿಮೆ ಉರಿಯಲ್ಲೇ ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ಕರಿಬೇಕು. ನೀವು ನೋಡ್ತಿರ್ಬೋದು, ಇದು ಎಣ್ಣೆ ಕಾಯ್ದಿದೆ. ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಸ್ಮೈಲಿನ ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕಡಿಮೆ ಉರಿಯನ್ನು ಕರಿಬೇಕು. ಇವಾಗ ನಾನು ಎಣ್ಣೆ ಕಾಯ್ದಿದೆ ಅಲ್ವ, ನಾನು ಸ್ಮೈಲಿ ಮಾಡ್ಕೊಂಡಿದ್ದನ್ನ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಸ್ಲಿಮ್ಮಲ್ಲೇ ಕರ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗಂತೂ ಸಮ್ಮರ್ ಹಾಲಿಡೇ ಇದೆ ಅಲ್ವ, ನನ್ನ ಮಗಳು ರಜೆ ಇತ್ತು, ಮನೆಯಲ್ಲೇ ಇದ್ಲು. ಅದರಿಂದ ಅಮ್ಮ ನಾನು ಇದನ್ನೊಂದು ಸತಿ ಟ್ರೈ ಮಾಡ್ತೀನಮ್ಮ ಅಂತ ಅಂದ್ಲು. ಅದಕ್ಕೋಸ್ಕರ ಮಾಡು ಅಂಥೇಳಿ ಫಸ್ಟ್ ಟೈಮ್ ನನ್ನ ಮಗಳು ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಟೇಕ್ ಕೇರ್.